ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇರುವಂಥದ್ದು ಬೆಲ್ಲ ಮತ್ತು ಉಪ್ಪು ಮಿಶ್ರಿತ ದ್ರಾವಣ. ಇದು ಏನಕ್ಕಪ್ಪ ಯೂಸ್ ಮಾಡ್ತಾ ಇದ್ದೀರಾ ಅನ್ಕೊಂತಾ ಇದ್ದೀರಾ? ನೋಡಿ, ಇಲ್ಲಿ ಈಗ ತಾನೇ ಜೋಳದ ಸಪ್ಪೆಯನ್ನು ಚಾಪ್ ಕಟರ್‌ನಲ್ಲಿ ಹದವಾಗಿ ಕಟ್ ಮಾಡಿರುವಂಥ ಈಕ್ವಲ್ ಆಗಿ ಕಟ್ ಮಾಡಿರುವಂಥ ಈ ಜೋಳದ ಸಪ್ಪೆಗೆ ಈ ಬೆಲ್ಲ ಮತ್ತು ಉಪ್ಪು ಮಿಶ್ರಿತ ದ್ರಾವಣವನ್ನು ಹದವಾಗಿ ಮಿಕ್ಸ್ ಮಾಡಿ, ಅದನ್ನು ತದನಂತರ ಬಿಸಿಲಿಗೆ ಒಣಗಾಕಿ, ಒಣಗಿದ ನಂತರ ಅದನ್ನು ನಾವು ಒಂದು ಕಡೆ ಶೇಖರಣೆ ಮಾಡಿಕೊಂಡು ಹಸು ಮತ್ತು ಮೇಕೆಗಳಿಗೆ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಒಣಗಾಕುವಂಥ ಏರಿಯಾ, ಅದನ್ನು ಚಾಪ್ ಕಟರ್‌ನ ನೋಡಿ ಮಿಕ್ಸ್ ಮಾಡಿ ಹದವಾಗಿ ನಾವು ಅನ್ನಕ್ಕೆ ಯಾವ ರೀತಿ ಸಾಲ್ಟನ್ನು ಮಿಕ್ಸ್ ಮಾಡ್ತೀವೋ ಅದೇ ರೀತಿ ಈ ದ್ರಾವಣವನ್ನು ಈ ಕಟ್ ಮಾಡಿರುವಂಥ ಜೋಳದ ಸಪ್ಪೆಗೆ ಮಿಕ್ಸ್ ಮಾಡಿ ಅದನ್ನು ಬಿಸಿಲಿಗೆ ಒಣಗಾಕಿದ ನಂತರ, ಇದನ್ನು ಒಣಗಾಕಿರೋದು ನೋಡಿ, ಇಲ್ಲಿ ಒಣಗಾಕಿದ ನಂತರ ಅದು ಕ್ಲೀನಾಗಿ ಒಣಗಾಕಿದ ನಂತರ ಅದನ್ನು ಒಂದು ಕಡೆ ಶೇಖರಣೆ ಮಾಡಿಕೊಂಡು, ಬೇಸಿಗೆ ಕಾಲ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಮೋಡ ಇಟ್ಕೊಂಡಿರುವಂಥ ಸಿಚುಯೇಷನ್ಸಲ್ಲಿ ಈ ಒಂದು ಮೇವು ಹಸು ಮತ್ತು ಕುರಿಗಳಿಗೆ ಒಳ್ಳೆ ಮೇವು, ಅವು ಒಳ್ಳೆ ಟೇಸ್ಟ್ ಇರುತ್ತೆ, ಅವು ಹಾಗೆ ಚೆನ್ನಾಗಿ ತಿಂತವೆ. ಅದರಿಂದ ಒಳ್ಳೆ ಪೌಷ್ಟಿಕಾಂಶ ಆಗಿರುವಂತಹ ಒಂದು ಮೇವಾಗಿರೋದ್ರಿಂದ ನಿಮಗೂ ನಿಮ್ಮ ಮನೆ ಕಡೆ ಏನಾದರೂ ಜೋಳದ ಸಪ್ಪೆ ಜಾಸ್ತಿ ಆಗಿದ್ದರೆ ನೀವು ಇದೇ ರೀತಿ ಮಾಡ್ಕೊಳ್ಳಿ. ನೀವು ಎಷ್ಟು ಜನ ಇದೇ ರೀತಿ ಮಾಡ್ಕೊಂಡಿದ್ದೀರಾ ಒಂದು ಕಾಮೆಂಟ್ ಮಾಡಿ, ಒಂದು ಲೈಕ್ ಕೊಡಿರಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.